ಜನರನ್ನ ವಿಭಜಿಸುವ ಸನಾತನ ಧರ್ಮ ನಿರ್ಮೂಲನೆ ಆಗಬೇಕು. ಸನಾತನ ಧರ್ಮ ಜನರನ್ನ ವಿಭಜಿಸ್ತಾ ಇದೆ, ನಿರ್ಮೂಲನೆ ಮಾಡಬೇಕು. ವಿಧಾನಸಭೆಯಲ್ಲಿ ಡಿಎಂಕೆಯ ಉದಯನೇತೆ ಸ್ಟಾಲಿನ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ವಿಪಕ್ಷ ನಾಯಕನಾಗಿ ಮೊದಲ ಭಾಷಣದಲ್ಲಿ ಇಂಥದ್ದೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2023ರಲ್ಲಿ ಸನಾತನ ಧರ್ಮದ ಬಗ್ಗೆ ಹೇಳಿದಂತಹ ಇದೇ ಉದಯನಿಧಿ ಸ್ಟಾಲಿನ್ ಆಗ ಕೂಡ ಡೆಂಗ್ಯೂ ಮತ್ತು ಮಲೇರಿಯಾಗೆ ಈ ಉದಯನಿಧಿ ಸ್ಟಾಲಿನ್ ಹೋಲಿಸಿದ್ರು. ಈಗ ಆ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ ಉದಯನಿಧಿ ಸ್ಟಾಲಿನ್. ಆಗ ಡೆಂಗ್ಯೂ ಮತ್ತು ಮಲೇರಿಯಾಗೆ ಹೋಲಿಸಿದ್ರು, ಈಗ ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ. ಜನರನ್ನ ವಿಭಜಿಸುವಂತಹ ಈ ಸನಾತನ ಧರ್ಮ ನಿರ್ಮೂಲನೆ ಆಗಬೇಕು ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ತಮ್ಮ ವಿಪಕ್ಷ ನಾಯಕನಾಗಿ ಮಾಡಿದಂತಹ ಮೊದಲ ಭಾಷಣದಲ್ಲೇ ಹೇಳಿದ್ದಾರೆ. ಜನರನ್ನ ವಿಭಜಿಸುವಂತಹ ಸನಾತನ ಧರ್ಮ ನಿರ್ಮೂಲನೆ ಆಗಬೇಕು ಅಂತ ಹೇಳಿ ಸನಾತನ ಧರ್ಮದ ಬಗ್ಗೆ ವಿಪಕ್ಷ ನಾಯಕನಾಗಿ ಮಾಡಿದಂತಹ ಮೊದಲ ಭಾಷಣದಲ್ಲಿಯೇ ಈ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲೊಂದು ವಿಚಾರವನ್ನ ಪ್ರಸ್ತಾಪ ಮಾಡಲೇಬೇಕು. ಈ ರೀತಿಯಾದಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಉದಯನಿಧಿ ಸ್ಟಾಲಿನ್ ಕೊಡ್ತಾ ಇದ್ದಂತೆ ವಿಜಯ್ ಏನಿದ್ದಾರೆ, ತಮಿಳುನಾಡಿನ ಸಿಎಂ ವಿಜಯ್ ಏನಿದ್ದಾರೆ, ಇವರು ಜ್ಯೋತಿಷಿ ಒಬ್ಬರನ್ನ ತಮ್ಮ ಕ್ಯಾಬಿನೆಟ್ನಲ್ಲಿ ಒಂದು ಪ್ರಸ್ತುತವಾದಂತಹ ಸ್ಥಾನವನ್ನ ನೀಡಿದ್ದಾರೆ. ಇದು ಅದಕ್ಕೆ ತಾಳೆ ಆಗುತ್ತೆ ಅಂತಾನೆ ಹೇಳಬಹುದು. ಆಗ ಡೆಂಗ್ಯೂ ಮತ್ತು ಮಲೇರಿಯಾಗೆ ಹೋಲಿಸಿದಂತಹ ಉದಯನಿಧಿ ಈಗ ಜನರನ್ನ ವಿಭಜಿಸುವಂತಹ ಸನಾತನ ಧರ್ಮ ಆಗಿದೆ ಅಂತ ಹೇಳಿ ಆ ಧರ್ಮವನ್ನ ಇಲ್ಲಿ ನಿರ್ಮೂಲನೆ ಮಾಡಬೇಕು ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದೆ ಈ ಒಂದು ಸನಾತನ ಧರ್ಮದ ವಿಭಜನೆಯ ಏನು ಒಂದು ವಿವಾದಾತ್ಮಕ ಹೇಳಿಕೆ ಇದೆ, ಇದು ಯಾವ ರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.